ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅಸುಂದುಗೊಳಿಸಿ ಹೈಕೋರ್ಟ್ ಕೂಡ ನಿನ್ನೆಯಷ್ಟೇ ವಜಾಗೊಳಿಸಿರ್ತಕ್ಕಂಥದ್ದು. ಏನು ಈ ನಿಟ್ಟಿನಲ್ಲಿ ಸ್ವತಃ ಅರ್ಜಿದಾರರಂತಹ ಮುನಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರು ಏನು ಹೇಳ್ತಾರೆ ಕೇಳ್ಕೊಂಬರೋಣ. ಸರ್, ಈಗ ಬಾಗೇಪಲ್ಲಿ ಶಾಸಕ ಸ್ಥಾನವನ್ನು ಅಸಿಂದುಗೊಳಿಸಿ ಹೈಕೋರ್ಟ್ ಆದೇಶಗೊಳಿಸಿದೆ. ಈಗ ತಾವು ಅರ್ಜಿದಾರರಾಗಿದ್ರಿ. ಏನು ಆಕ್ಚುಲಿ ಪ್ರಕರಣ ಏನು ಸರ್ ಇದು? ಸರ್, ಏನು ಈಗಾಗಲೇ ಚುನಾವಣೆ ನಡೆದ ಮೇಲೆ 2023ರಲ್ಲಿ ಅವ್ರು ಹಾಕಿರ್ತಕ್ಕಂಥ ಅಫಿಡವಿಟಲ್ಲಿ ಲೋಪದೋಷಗಳಿದೆ ಮತ್ತು ಜನರಿಗೆ ವಂಚನೆ ಮಾಡಿದ್ದಾರೆ, ಸರ್ಕಾರಕ್ಕೆ ವಂಚನೆ ಮಾಡಿದ್ದಾರೆ ಅಂತ ನಾನು ಅರ್ಜಿ ಹಾಕಿದ್ದೀನಿ. ಇವತ್ತು ಅದನ್ನೆಲ್ಲ ಪ್ರೂವ್ ಮಾಡಿದ್ದಕ್ಕೆ ನ್ಯಾಯಾಧೀಶರು ಅದಕ್ಕೆ ನ್ಯಾಯವನ್ನು ಕೊಟ್ಟಿದ್ದಾರೆ. ಇವತ್ತು ಅವರು ಶಾಸಕ ಸ್ಥಾನನ ವಜಾಗೊಳಿಸಿ ಅಸಿಂಧು ಮಾಡಿದ್ದಾರೆ. ಸರ್, ಈಗ ಈ ಒಂದು ಪ್ರಕರಣದಲ್ಲಿ ಸುಬ್ಬಾರೆಡ್ಡಿ ಅವರು ತಾವು ಹೇಳ್ದಂಗೆ ಒಂದು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಹೇಳಿ, ಏನದು ತಪ್ಪು ಮಾಹಿತಿ? ಸರ್, ಅವರು ಒಂದು ತಪ್ಪಲ್ಲ ಮಾಡಿರೋದು. ಅವರು ಮಾಡಿರ್ತಕ್ಕಂಥದ್ದು ಸರ್ಕಾರಕ್ಕೆ ವಂಚನೆ ಮಾಡಿರೋದೇ ಅತಿ ಹೆಚ್ಚು. ಒಬ್ಬ ಯಾವುದೇ ಗ್ರಾಮ ಪಂಚಾಯತಿ ಸದಸ್ಯ ನಾವು ನಿಂತ್ಕೋಬೇಕಾದ್ರೆ ಯಾವುದೇ ಸರ್ಕಾರಕ್ಕೆ ಡ್ಯೂ ಇರಬಾರ್ದು. ನಾವು ಇರ್ತಕ್ಕಂಥ ಮನೆ ಇರ್ಬೋದು, ಮತ್ತು ನಾವು ಏನು ನಮ್ಮ ಆಸ್ತಿ ಪಾಸ್ತಿಗಳಿರ್ಬೋದು, ಇವೆಲ್ಲ ಕೂಡ ನಾವು ಟ್ಯಾಕ್ಸನ್ನು ಕಟ್ಟಲೇಬೇಕು. ಆದರೆ ಅವರು ಇರ್ತಕ್ಕಂಥ ಮನೆ ಇರ್ಬೋದು, ಮತ್ತು ಅವ್ರ ಬಿಲ್ಡಿಂಗ್ಗಳಿರ್ಬೋದು, ಕಮರ್ಷಿಯಲ್ ಬಿಲ್ಡಿಂಗ್ ಇರ್ಬೋದು, ಹೋಟೆಲ್ಗಳಿರ್ಬೋದು, ಇಷ್ಟೆಲ್ಲ ಅವರು ಅಫಿಡವಿಟಲ್ಲಿ ತೋರಿಸ್ಕೊಂಡಿದ್ದಾರೆ. ಸುಮಾರು ಒಂದು 10-15 ಬಿಲ್ಡಿಂಗ್ಗಳು ತೋರಿಸ್ಕೊಂಡಿದ್ದಾರೆ. ಅದನ್ನು 2018ರಿಂದ 23ರವರೆಗೂ ಅವರು ಟ್ಯಾಕ್ಸ್ ಕಟ್ಟಿಲ್ಲ. ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ, ಕೋಟಿಗಳು ಕಟ್ಟಬೇಕು. ಜೊತೆಯಲ್ಲಿ ಅವ್ರದ್ದು GST ಅನೇಕ ಬೆಂಗಳೂರಲ್ಲಿ 106 ಬಾರ್ಗಳಿದ್ದಾವೆ. ಆದರೂ ಸಹ ಅವ್ರ ಅಕೌಂಟಲ್ಲಿರೋದು 9. ಆ 9 GST ನಂಬರ್ಗಳಲ್ಲೂ ಕೂಡ ಒಂದನ್ನೇ ತೋರಿಸಿದ್ದು. ಅಫಿಡವಿಟಲ್ಲಿ 1 ತೋರಿಸಿದ್ದಾರೆ, ಅವ್ರ ಪಾನ್ ನಂಬರಲ್ಲಿ 9 ಇದೆ. ಜೊತೆ ಅದನ್ನು ಏನು ಮಾಡಿದ್ದಾರೆ, ಅದು ಕೂಡ 2018-19ರಿಂದ 23ರವರೆಗೂ GSTನೇ ಕಟ್ಟಿಲ್ಲ. ಒಬ್ಬ ಜನಪ್ರತಿನಿಧಿಯಾಗಿ GST ಅಮೌಂಟನ್ನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಇವತ್ತು ಯಾರೇ ಬಿಸ್ನೆಸ್ ಮಾಡಿದ್ರು, ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು, ಒಂದು ರೇಷನ್ ಅಂಗಡಿ ಇಟ್ಕೊಂಡಿದ್ರು ಕೂಡ ಅವನು ಕೂಡ 3 ತಿಂಗಳಿಗೊಂದ್ಸಲಿ GST ಕ್ಲೈ ಮಾಡಲೇಬೇಕು. ಅದನ್ನು ಕೂಡ ಇವರು ಕಟ್ಟಿಲ್ಲ. ಸರ್ಕಾರಕ್ಕೆ ಮೋಸ ಮಾಡಿದರು. ಅದನ್ನು ಮತ್ತು ನಾವು ಏನು ನಾಮಿನೇಷನ್ ಹಾಕಿದ್ವಲ್ಲ, ನಾಮಿನೇಷನ್ ಹಾಕಿದ ಮೇಲೆ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ಸಿಕ್ತು. ಮತ್ತು ಜೊತೆಯಲ್ಲಿ ಅದನ್ನು ನಾನು ಏನು ಕೇಸ್ ಹಾಕಿದ್ನಲ್ಲ, ಕೇಸ್ ಹಾಕಿ ಜೂನ್ 24ರೊಳಗೆ ನಾನು ಕೇಸ್ ಹಾಕಿದೆ. ಅವ್ರು 4 ದಿವಸ ಆದಮೇಲೆ ಅದನ್ನು ತಗೊಂಡೋಗಿ ಅವರೇ ದುಡ್ಡನ್ನು ಕಟ್ಬಿಟ್ಟಿದ್ದಾರೆ. ಇಷ್ಟು ದಿನ ಕಟ್ಟಿಲ್ಲ, ಈಗ ಕಟ್ಟಿದ್ದಾರೆ. ಈಗ ನೋಡಿ, ನಾನು ಅದನ್ನೇನು ಹಾಕಿಲ್ಲ ಅಂದರೆ ಎಲ್ಲಿ ಕಟ್ತಾಯಿದ್ರು ಅವರು? ಸರ್ಕಾರಕ್ಕೆ ಮೋಸ ತಾನೆ. ಇವತ್ತು GST ಅವರೇನು ಒಂದು 5-6 ಕೋಟಿ ಮೇಲೆ ಕಟ್ಟಿದ್ದಾರೆ. ನಾನು GST ಆಗಿರ್ಬೋದು ಮತ್ತು ಟ್ಯಾಕ್ಸ್ ಆಗಿರ್ಬೋದು ಸಂಪೂರ್ಣ ನನ್ನ ಮಾಹಿತಿ ನಾನು ತಗೊಂಡಿಲ್ಲ, ಕಟ್ಟಿದ್ದಾರೆ. ಆ ಕಟ್ಟಿರ್ತಕ್ಕಂಥದ್ದನ್ನು ನಾವು ಕೆಲವೆಲ್ಲ ಕೋರ್ಟಿಗೆಲ್ಲ ಕಟ್ಟಿರೋದನ್ನು ಕೂಡ ಹಾಕಿದ್ವಿ. ಆಮೇಲೆ ಅವ್ರ ಆಸ್ತಿಗಳು, ಸುಮಾರು ಆಸ್ತಿಗಳು ಬಿಟ್ಟಾಕಿದ್ರು. ಅವ್ರ ಹೆಸರಲ್ಲಿರೋದು, ಅವ್ರ ಪತ್ನಿ ಹೆಸರಲ್ಲಿರೋದು, ಮಗಳ ಹೆಸರಲ್ಲಿರೋದು, ಇದೆಲ್ಲ ಕೂಡ ಜೊತೆಯಲ್ಲಿ ಅವರು ಅಗ್ರಿಕಲ್ಚರ್ ಲ್ಯಾಂಡು ಅಂತ ತೋರಿಸ್ಕೊಂಡಿದ್ರು. ಅದೆಲ್ಲ ಕನ್ವರ್ಷನ್ ಆಗಿತ್ತು. ಇವತ್ತು 2 ಲಕ್ಷ 3 ಲಕ್ಷ ವ್ಯಾಲ್ಯೂಯೇಷನ್ ತೋರಿಸ್ಕೊಂಡಿದ್ರು. ಇವತ್ತು 106 ಕೋಟಿ ಇದೆ. ಇವತ್ತು 1 ಎಕರೆ ಬಂದು 2 ಕೋಟಿ 3 ಕೋಟಿ ವ್ಯಾಲ್ಯೂಯೇಷನ್ ಇದೆ. ಆದರೂ ಕೂಡ ಗೌರ್ಮೆಂಟ್ ವ್ಯಾಲ್ಯೂನೇ 60 ಲಕ್ಷ 70 ಲಕ್ಷ ಇದೆ. ಅವ್ರು ತೋರಿಸಿದ್ದು ತಪ್ಪು. ಹಳೆ ಯಾವಾಗೋ ಅವರು 10 ವರ್ಷದಿಂದ ನಿಂತ್ಕೊಂಡಾಗ ಏನು ಅಪ್ಡೇಟ್ ಹಾಕಿದ್ರು ಅದನ್ನೇ ಹಾಕ್ಕೊಟ್ಟಿದ್ದಾರೆ. ಆಮೇಲೆ ಅವ್ರು ಸಾಲ ಏನು ಕೊಟ್ಟಿದ್ರು ಕುಣಗಲ್ MLAಗೆ, ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸಿಲ್ಲ. ಮತ್ತು ವೈನಾರಾಯಣ ಸ್ವಾಮಿ ಅವ್ರು ಕೊಟ್ಟಿದ್ರು, ಅವ್ರು ತೋರಿಸ್ಕೊಂಡಿದ್ರು, ಇವ್ರು ತೋರಿಸ್ಕೊಂಡಿಲ್ಲ. ಅವ್ರದ್ದು ಮಿಸಸ್ ಹೆಸರಲ್ಲಿ, ಅವ್ರ ಹೆಸರಲ್ಲಿ ಒಂದು ಕಂಪ್ನಿ ಇತ್ತು, ಅದನ್ನು ತೋರಿಸಿಲ್ಲ. ಅವರು ಮಗಳ ಹೆಸರಲ್ಲಿರೋ ಆಸ್ತಿಗಳನ್ನ ತೋರಿಸಿಲ್ಲ. ಅವ್ರ ಕರೆಂಟ್ ಅಕೌಂಟ್ ತೋರಿಸಿಲ್ಲ. ಅನೇಕ ಈ ಥರ ಏನು ತಪ್ಪು ಮಾಹಿತಿ ಜನಕ್ಕೆ ಬೇಕಾಬಿಟ್ಟು. ಒಬ್ಬ ಜನಪ್ರತಿನಿಧಿಯಾಗಿ ನಿಂತ್ಕೋಬೇಕಾದ್ರೆ ಪ್ರತಿಯೊಂದು ಕೂಡ ಅಫಿಡವಿಟ್ ಏನಕ್ಕೆ ಸಲ್ಲಿಸೋದು ಅಂದರೆ, ನಾನು ಇವತ್ತು ಪ್ರಮಾಣ ಪತ್ರ ಇದ್ದಂಗೆ ಅದು. ಯಾಕೆಂದರೆ ಇವತ್ತು ನಾವು ಸಂಪೂರ್ಣವಾಗಿ ನಮ್ದು ಏನಿದೆಯೋ ಎಲ್ಲ ಜನರ ಮಧ್ಯೆ ತೋರಿಸ್ಬಿಟ್ಟಿದ್ದೀವಿ ಅಂತಲೇ ಕೊಡಬೇಕದು. ಅದನ್ನು ಇವ್ರು ತಪ್ಪು ಮಾಹಿತಿ ಕೊಟ್ಟು ಇದು ಮಾಡಿದ್ರು. ಇವತ್ತು ಅದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ. ಸರ್, ಈಗ ಕೋರ್ಟು ಯಾವ ಗ್ರೌಂಡ್ಸ್ ಮೇಲೆ ಅಸಿಂಧುಗೊಳಿಸಿರುವಂಥದ್ದು? ಅವ್ರು ಕರಪ್ಟು ಅಂತ. ಯಾಕಂದರೆ ಇದೆಲ್ಲ ಕರಪ್ಟ್ ಕೆಳಗೆ ಬರುತ್ತೆ. ಯಾವುದೇ ಒಬ್ಬ ಈಗ ಯೋಚನೆ ಮಾಡಿ, ಸರ್ಕಾರದ 100 ರೂಪಾಯಿ ಏನೇ ಇದು ಮಾಡಿಕೊಂಡ್ರು ಕೂಡ ಕರಪ್ಟೇ ಅದು. ಅಲ್ಲ, ಪರ್ಟಿಕ್ಯುಲರ್ ಗ್ರೌಂಡ್ಸ್ ಏನು ಅಂತ ಅದನ್ನೇ ಹೇಳ್ತಾ ಇರೋದು. ಇವ್ರು ಮಾಡಿರ್ತಕ್ಕಂಥ ತಪ್ಪು ಮಾಹಿತಿ ನಾವು ಏನು ಅಫಿಡವಿಟ್ ಸಲ್ಲಿಸಿದಾಗ ಲೋಪದೋಷಗಳಿರೋದ್ರಿಂದ ಅವ್ರನ್ನ ಪರ್ಟಿಕ್ಯುಲರಾಗಿ ಅವ್ರನ್ನ ವಜಾ ಮಾಡಿರೋದು ಅವರು. ಹೌದು ಸರ್, ಈಗ ತಾವು ಈ ಹಿಂದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವು ಕೂಡ BJP ಅಭ್ಯರ್ಥಿ ಆಗಿದ್ರಿ. ಈ ನಿಟ್ಟಿನಲ್ಲಿ ಶಾಸಕರ ಮೇಲೆ ಜಿದ್ದಿನ ಮೇಲೆ ತಾವು ಈ ಥರ ಮಾಡಿದಿರಿ ಅನ್ನೋದು ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಅಲ್ಲ, ಈಗ ಶಾಸಕರ ಮೇಲೆ ಜಿದ್ದು ಎಲ್ಲಿ ಬರುತ್ತೆ? ಇದು ಹೋರಾಟ.
ಈಗ ನಾನು ಅದನ್ನ ಕಾಂಗ್ರೆಸ್ ಎಮ್ ಎಲ್ ಎ, ನಾನು BJP ಅಭ್ಯರ್ಥಿ, ನಾನು ಹೋರಾಟ ಕಾಂಗ್ರೆಸ್ ಅವ್ರ ಮೇಲೆ ಮಾಡಿದರೆ ಇನ್ನೆಲ್ಲನೂ ಮಾಡೋಕ್ಕಾಗುತ್ತಾ? ನಾನು ಜನಸಾಮಾನ್ಯರ ಮೇಲೆ ಮಾಡೋಕ್ಕಾಗುತ್ತಾ? ಯಾರನ್ನ ಬುದ್ಧಿ ಇರೋರು ಥರ ಇದು ಯೋಚನೆ ಮಾಡಬೇಕು. ಯಾರೇ ಇದನ್ನು ಕ್ವಶನ್ನು ಮಾಡ್ತಾರಲ್ಲ ಜನಸಾಮಾನ್ಯರು, ಈಗ ನಿಮ್ಮ ಹತ್ರ ಮಾಧ್ಯಮದಲ್ಲಿ ಕೇಳ್ತಾರಲ್ಲ, ನೀವು ಹೇಳ್ಬೇಕು ಅವ್ರಿಗೆ. ಈಗ ಹೋರಾಟ ಮಾಡೋದು ನಾವು ಪ್ರತಿಪಕ್ಷದಲ್ಲಿದ್ದೀವಿ. ಈಗ ಸರ್ಕಾರ ಸಿದ್ದರಾಮಯ್ಯನವ್ರದ್ದಿದ್ದರೆ ಪ್ರತಿಪಕ್ಷದಲ್ಲಿ ನಮ್ಮ ಅಶೋಕ್ ಅಣ್ಣವರು, ನಮ್ಮ ವಿಜಯಣ್ಣವರು ಕುತ್ಕೊಂಡು ಅಲ್ಲಿ ಚರ್ಚೆ ಮಾಡ್ತಾ ಇರ್ತಾರೆ, ಜನರು ಸಮಸ್ಯೆಗಳು ಇದು ಮಾಡ್ತಾರೆ. ನಾನು ಇಲ್ಲಿ ಬಾಗೇಪಲ್ಲಿ ಜನತೆ ನನಗೆಲ್ಲ ಅವರೆಲ್ಲ ಅಳಲುತ್ತಾ ಹೇಳ್ತಾ ಇದ್ರು, ನಾನು ಅದನ್ನೆಲ್ಲ ಮನಗೊಂಡು ಅದನ್ನೆಲ್ಲ ಇವರೆಲ್ಲ ಮಾಡಿರ್ತಕ್ಕಂಥದ್ದು ಎಲ್ಲ ಇದೆ ಅಂತ ಜನ ಹೇಳ್ತಾ ಇದ್ದಾಗ ನಾನು ಅದನ್ನು ತಗೊಂಡು ಅವ್ರ ಮೇಲೆ ಓಡಾಟ ಮಾಡಿದ್ದೀನಿ. ಜಿದ್ದೆಲ್ಲಿ ಬಂತು? ಕಾನೂನು ಹೋರಾಟ ಅವರು ನನ್ನ ಮೇಲೂ ಜಿದ್ದು ಸಾದ್ರಲ್ಲ. ಇನ್ನು ನಾನು ಹೋಗಿಲ್ಲ ಅವ್ರಿಗೆ. ನಾನು ಎಲೆಕ್ಷನ್ಗೆ ಮೊದಲು ಅವ್ರ ತಂಟೆಗೆ ಯಾವುದೇ ಕಾರಣಕ್ಕೂ ನಾನು ಚುನಾವಣೆ ಯಾವ ರೀತಿ ಮಾಡಬೇಕೋ, ರಾಜಕೀಯ ಯಾವ ರೀತಿ ಮಾಡಬೇಕೋ ಅದೇ ರೀತಿ ಹೋಗ್ತಾಯಿದ್ದೆ. ಜಿದ್ದಿಗೆ ತಂದಿದ್ದು ಅವ್ರು ಮಾಡಿದ್ರಲ್ಲ, ಕೇಳಬೇಕು ನೀವು. ಈಗ ಮಾಧ್ಯಮದವ್ರು ಅವ್ರನ್ನ ಕೇಳಿದಾಗ ಕೇಳಿ ಕ್ವಶನ್ನು. ನಾನು ಎಲ್ಲೋ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸ್ವಂತದ್ದು. ಇವರಾದರೂ ಇಲ್ಲಿ ಸಾವಿರಾರು ಎಕರೆ ಲೂಟಿ ಹೊಡೆದ್ಬಿಟ್ಟು ಗೌರ್ಮೆಂಟ್ ಜಮೀನು ಗ್ರ್ಯಾಂಟ್ ಮಾಡಿಸ್ಕೊಂಡು ಅವ್ರು ಬೇನಾಮಿ ಹೆಸರುಗಳಲ್ಲಿ ಇಟ್ಕೊಂಡಿದ್ದಾರೆ. ನಾನು ನನ್ನ ಸ್ವಂತ ದುಡ್ಡು ಕಷ್ಟಪಟ್ಟು ಸಂಪಾದನೆ ಮಾಡಿ ನಾನೇನೋ ಒಂದು ಅಷ್ಟೋ ಇಷ್ಟೋ ಗುಂಟೆನೋ ಪಂಟೆನೋ ತೊಗೊಂಡಿರ್ತೀನಿ, ದುಡ್ಡು ಕೊಟ್ಟಿರ್ತೀನಿ. ಯಾವನ್ನೋ ಹಿಡ್ಕೊಂಡು ಯಾರನ್ನೋ ಕೂತ್ಕೊಂಡು ಮೇಲೆ ಕೂತ್ಕೊಂಡು ಅಲ್ಲಿ ಯಾರನ್ನೋ ಪಾಪ ಇದು ನಮ್ಮ ದಲಿತರಿಗೆ ಮೋಸ ಮಾಡಿದ್ರು, ನಾನು ಅವ್ರಿಗೆಲ್ಲಕ್ಕೆ ಇದು ವೈಟಲ್ಲಿ ಕೊಟ್ಟಿರೋದು ಪ್ರೂಫೇ ಇದೆ. ನಾನೆಲ್ಲ ಪ್ರೆಸ್ ಮೀಟಲ್ಲಿ ತೊಗೊಂಡೋಗಿ ಲಾಸ್ಟ್ ಎಲೆಕ್ಷನ್ ಮೂಮೆಂಟಲ್ಲಿ ತೊಗೊಂಡೋಗಿ ಪ್ರೆಸ್ ಮೀಟ್ ಮಾಡಿ ನನ್ನ ಮೇಲೆ ಅಲ್ಲಿ ಇಲ್ಲದ ಆಪಾದನೆ ಮಾಡೋಕ್ಕೆ ಯಾರು ಹೋಗಿದ್ದು? ಇವರೇ ತಾನೇ. ಇವ್ರು ಹೋದಾಗ ಅದನ್ನು ನಾನು ಅವತ್ತು ಹಿಂದಿನ ದಿನನೇ ಪ್ರೆಸ್ ಮೀಟ್ ಮಾಡಿದೆ. ನಾನು ಆ ಡಾಕ್ಯುಮೆಂಟ್ಗಳು ಕೊಟ್ಟೆ, ಅವ್ರ ಅಕೌಂಟಿಗೆ ಪಾಸ್ ಆಗಿರೋದು ಕೊಟ್ಟೆ, ಇನ್ನೂ ಅವ್ರಿಗೆ ಎಷ್ಟು ಕೊಟ್ಟಿದ್ದೀನಿ ಅಂತ ಕೊಟ್ಟೆ. ಆಮೇಲೆ ಯಾರೂ ಮಾತಾಡಿಲ್ವಲ್ಲ? ಯಾಕೆ ಯಾರು ತಿರ್ಗಾ ಮತ್ತೆ ಬಂದಿಲ್ಲ? ಕರೆಕ್ಟ್ ಇಲ್ವಾ? ಜೊತೆಯಲ್ಲಿ ನನ್ನ ಎಲೆಕ್ಷನ್ಗೆ ಯಾರೋ ನನ್ನ ಅಭಿಮಾನಿಗಳು ಪಾಪ ನಮ್ಮ ಫ್ರೆಂಡ್ಸು ಯಾರೋ ಇನ್ನೊಬ್ಬರು ಮತ್ತೊಂದು ನಮ್ಮ ಹುಡುಗರು ಯಾರೋ ಬಂದರು, ಇಲ್ಲಿ ಯಾವುದೋ ಒಂದು ರೂಮಲ್ಲಿ ಇದ್ರು ಅಂತ ಅವ್ರನ್ನ ಕರೆದು ಅವ್ರನ್ನ ಇದು ಮಾಡಿ FIR ಹಾಕ್ಸಿ ಅವ್ರ ಮೇಲೆ ಗಲಾಟೆ ಮಾಡಿ ದೌರ್ಜನ್ಯ ಮಾಡಿ ಅವ್ರಿಗೆ ಪಾಪ ಕಾಲೇಜ್ ಹುಡುಗರು ಅವರೆಲ್ಲ ಅವ್ರನ್ನ ಹೊಡಿಯೋಕ್ಕೆ ಹೋಗಿ ಹೊಡೆದು ಯಾರು ಮಾಡಿದ್ದೀರಲ್ಲ ಜಿದ್ದು. ಆಮೇಲೆ ನನ್ನ ಪರ ಓಡಾಡೋರಿಗೆಲ್ಲ ಧಮಕಿ ಯಾರು ಹಾಕಿದ್ದು? ನನ್ನ ಪರ ಓಡಾಡೋರಿಗೆಲ್ಲ ರೌಡಿ ಶೀಟ್ಗಳು ಮಾಡಿಸಿದ್ದಾರೋ? ನನ್ನ ಪರ ಓಡಾಡಿದವ್ರಿಗೆಲ್ಲ ನನಗೆ ಓಟ್ ಹಾಕಿದವ್ರಿಗೆಲ್ಲ ನಾನು ಸ್ಟೇಷನ್ಗೆ ಕರೆಸೋದು, ಈ ಕಾಂಗ್ರೆಸ್ ಬಂದಿಲ್ಲ ಅಂದರೆ ನಿನ್ನ ನೋಡ್ಕೊ ಆಮೇಲೆ ಇಲ್ಲಿ ಜೈಲಿಗೆ ಕಳಿಸ್ತೀವಿ ಅನ್ನೋದು, ಇವೆಲ್ಲ ಯಾರು ಮಾಡಿದ್ದು? ನನ್ನ ಮೇಲೇ FIR ಹಾಕ್ಸಿದ್ದೀರ. ನಾನು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡು ನಾನೆಲ್ಲ ಇದು ಮಾಡ್ದಂಗೆ ಯಾರೋ ಕೊತ್ತೂರು ಮಂಜು ಹೇಳ್ದ ನನಗೆ ಎಲ್ಲ ನೀನು ಮಾಡಿರೋದೆ ಸೃಷ್ಟಿ ಮಾಡಿರೋದೆ ಅಂತೇಳ್ಬಿಟ್ಟು ಯಾಕೆ ಪ್ರೂವ್ ಮಾಡ್ದ? ಎಲ್ಲ ನೀವು ಮಾಧ್ಯಮದವರು ಅವ್ರನ್ನ ಕೇಳಬೇಕು. ಯಾಕೆಂದರೆ ಇವತ್ತು ಜಿದ್ದಿಗೆ ಫಸ್ಟ್ ಬಂದಿದ್ದು ಅವರು, ನಾನು ಜಿದ್ದಿಗೆ ಬಂದಿಲ್ಲ. ಅವ್ರು ಹಾಕಿರೋ ಅಪ್ಡೇಟಲ್ಲಿ ಪರ್ಸ್ನಲಿ ನಾನು ಇನ್ನೂ ಹೋಗಿಲ್ಲ. ಪರ್ಸ್ನಲಿ ತಗೊಂಡ್ರೆ ಅವ್ರದ್ದು ಸಾವಿರಾರು ಎಕರೆ ಇದೆ. ಈಗಲೂ ಹೇಳ್ತಾ ಇದ್ದೀನಿ, ಸಾವಿರಾರು ಎಕರೆ ಜಿಲ್ಲಾಜಿರ್ಲ ಹತ್ರ ಇದೆ, 100 ಎಕರೆ ಮಾಡಿದ್ದಾರೆ. ಈ ಕಡೆ ಹೊಸುಡ್ಡಿ ಹತ್ರ 100 ಎಕರೆ ಮಾಡಿದ್ದಾರೆ, ಈ ಕಡೆ ಕೊತ್ತಕೋಟೆ ಹತ್ರ ಮಾಡಿದ್ದಾರೆ, ಸೋಮಲಾಪುರದ ಹತ್ರ ಮಾಡಿದ್ದಾರೆ, ದಲಿತರಿಗೆ ಮೋಸ ಮಾಡಿದ್ದಾರೆ. ಪಾಪ ಈಗ ತಾನೇ ಒಬ್ಬ ಹೇಳ್ದೆ ನನಗೆ, ಅಣ್ಣ ಸ್ಟೇ ತಂದಿದ್ದೀನಿ ಅಣ್ಣ, ನಾನು ಕಿತ್ಕೊಂಡ್ಬಿಟ್ಟವ್ರು ಅಣ್ಣ, ಕಾಂಪೌಂಡ್ ಹಾಕ್ಕೊಂಡವ್ರು ಅಂತ. ಯಾರು ಮಾಡಿರೋದು ಇವೆಲ್ಲ? ಇಲ್ಲ ನಾನು ಮಾಡಿದ್ದೀನಾ? ನಂದು ಯಾವ್ದಾನ ಇದೆಯಾ? ಇವೆಲ್ಲ ಕೂಡ ನಾನು ಅರ್ಥ ಮಾಡ್ಕೊಬೇಕು. ಅವ್ರು ಮಾಡಿರ್ತಕ್ಕಂಥ ಈಗ ಮಾಡ್ತಾ ಇದ್ದಾರೆ. MB ಪಾಟೀಲ್ ಅವ್ರ ಹತ್ರ ಕುತ್ಕೊಂಡು ಇವರೇ ಕ್ವಶನ್ ಮಾಡಿ, ಸೆಷನ್ನಲ್ಲಿ ಕ್ವಶನ್ ಮಾಡಿ, ಇವರೇ ಎಲೆ ಕ್ವಶನ್ ಹಾಕ್ಬಿಟ್ಟು ಈ ಜಮೀನು ಸರ್ಕಾರದ್ದು ಮುಟ್ಗೋಲು ಹಾಕ್ಕೊಬೇಕು, ಇದು ಶಿವಾರೆಡ್ಡಿದೆಲ್ಲ ಜಮೀನು ಅಂತ ಆತನ ಮೇಲೆ ಕೇಸ್ ಹಾಕ್ಸ್ಬಿಟ್ಟು ಆತನ ಬೆದರಿಕೆ ಮಾಡಿಸ್ಬಿಟ್ಟು ಆತನೇ ತಿರ್ಗಾ ಪಾಪ ಆತನ ಬೈಕೆ ಇನ್ನೇನಾಗುತ್ತಾ ನಾನು ಜಮೀನು ಹೋಗ್ಬಿಡ್ತೇನಂತ ಈತನಿಗೆ ಜಮೀನು ಕೊಟ್ಟರಲ್ಲ, ಈತನೇ ರಿಜಿಸ್ಟರ್ ಮಾಡ್ಕೊಂಡವನಲ್ಲ. ಈಗ ಮಗಳ ಹೆಸರಲ್ಲಿ, ಅಳಿನ ಹೆಸರಲ್ಲಿ, ಅವ್ರ ಸಂಬಂಧಿಕರ ಹೆಸರಲ್ಲಿ ಮಾಡಿಸಿದ್ದಾನಲ್ವ. ಈಗ MB ಪಾಟೀಲ್ ಅವ್ರ ಹತ್ರ ಕುತ್ಕೊಂಡು 1 ಕೋಟಿ ಚಿಲ್ಲರೆ 25 ಲಕ್ಷಕ್ಕೋ ಏನೋ ತೊಗೊಂಡಿರೋ ಜಮೀನು, 1 ಕೋಟಿ 20 ಲಕ್ಷ, 1 ಕೋಟಿ 50 ಲಕ್ಷ ಏನೋ ಫಿಕ್ಸ್ ಮಾಡ್ಕೊಂಡಿದ್ರಲ್ಲ. ಯಾರು ದುಡ್ಡಿದೆಲ್ಲ? ಸರ್ಕಾರದ ದುಡ್ಡು. ಸರ್ಕಾರಕ್ಕೆ ವಂಚನೆ ಮಾಡ್ತಾರೋದು ನೀವು, ಜನಕ್ಕೆ ಮೋಸ ಮಾಡಿರೋದಿಲ್ಲ ನೀವು. ಇದೆಲ್ಲ ಅರ್ಥ ಮಾಡ್ಕೊಬೇಕು. ನೀವು ಜಿದ್ದಿಗೆ ಬಂದಿರೋದು ಅವರು, ನಾನಲ್ಲ. ನಾನು ಕಾನೂನು ಹೋರಾಟ ಮಾಡಿದ್ದೀನಿ. ಸರ್, ಈಗ ತಮಗೆ ಕೋರ್ಟು ಯಾವ ಥರ ನಿಮ್ಮ ಪರವಾಗಿ ಆದೇಶ ಕೊಟ್ಟಿದೆ? ಏನು ಆದೇಶ ಕೊಟ್ಟಿದೆ? ಈಗ ಕೋರ್ಟು ಅವ್ರನ್ನ ಅಸಿಂಧು ಮಾಡಿ ಅವರು ಅನರ್ಹ ಅಂತ ಮಾಡಿದ್ದಾರೆ. ಅವರ ಮತ್ತೆ ಅಪೀಲ್ ಹೋಗೋಕ್ಕೆ ನಮ್ಗೆ ಸ್ಟೇ ಬೇಕು ಅಂತ ಕೇಳಿದ್ರು. ಸ್ಟೇ ಕೂಡ ಕೊಟ್ಟಿಲ್ಲ ಅವ್ರಿಗೆ. ನಿನ್ನೆ ಮಧ್ಯಾಹ್ನ 2:30ಯಿಂದ ಅವರು ವಜಾ ಆಗಿದ್ದಾರೆ. ಅವರು ಮಾಜಿ ಶಾಸಕರಾಗಿದ್ದಾರೆ. ಈಗ ಅವರು ಮೇಲ್ಮನವಿ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮೇಲ್ಮನವಿ ಹೋಗ್ಬೋದು, ಕಾನೂನಲ್ಲಿ ಅವಕಾಶ ಇದೆ. ನಾನಾದರೂ ಹೋಗ್ತೀನಿ, ಅವರಾದರೂ ಹೋಗ್ತಾರೆ, ಯಾರು ಬೇಕಾದರೂ ಹೋಗ್ಬೋದು. ಸರ್, ನೆಕ್ಸ್ಟ್ ಸ್ಥಾನ ನಿಮ್ಗಿತ್ತು, ನಿಮಗೇನು ಅವಕಾಶ ಕೊಟ್ಟಿದೆ ಹೇಗೆ? ಅಲ್ಲ, ನನಗಿನ್ನ ಅವಕಾಶ ಕೊಟ್ಟಿಲ್ಲ. ಕೋರ್ಟಲ್ಲಿ ಏನಾಯಿತು, ಕೋರ್ಟ್ ಅದನ್ನ ಕೊಟ್ಟಿಲ್ಲ. ಅದು ಯಾವ ಗ್ರೌಂಡ್ಸ್ ಮೇಲೆ ಇದು ಮಾಡೋಕ್ಕಂತ ನಾನು ಆರ್ಡರ್ ಕಾಪಿ ನೋಡಬೇಕು. ನನಗಂತೂ ಡಿಕ್ಲರೇಷನ್ ಕೊಟ್ಟಿಲ್ಲ. ಆದರೆ ನಮ್ಮ ಅಡ್ವೊಕೇಟ್ ಹತ್ರ ಚರ್ಚೆ ಮಾಡಿ, ನಮ್ಮ ಹೈಕಮಾಂಡ್ ಹತ್ರ ಚರ್ಚೆ ಮಾಡಿ ಎಲೆಕ್ಷನ್ ಕಮಿಷನರು ಕೇಳ್ತೀವಿ. ಎಲೆಕ್ಷನ್ ಮಾಡಿದ್ರೆ ಸುಮ್ಮನೆ ದುಡ್ಡು ವೇಸ್ಟು. ಸರ್ಕಾರ ಪೂರ್ತಿ ದುಡ್ಡು, ಈಗಾಗಲೇ ಸರ್ಕಾರ ದಿವಾಳಿ ಆಗಿದೆ. ಈಗ ದುಡ್ಡು ವೇಸ್ಟು, ಜನಕ್ಕೂ ವೇಸ್ಟ್, ಟೈಮು ವೇಸ್ಟು, ಮತ್ತು ಅಧಿಕಾರಿಗಳಿಗೆ ಕೆಲಸನೂ ವೇಸ್ಟು. ಇದೆಲ್ಲ ಆಗುತ್ತೆ. ಯಾಕೆ ಇದು ಮಾಡಬಾರ್ದು, ಇದು ಕಾನೂನು ಒಂದು ಆಗಲಿ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಅದು ಇಲ್ಲ, ಆಗಿಲ್ಲ. ಸುಪ್ರೀಂ ಕೋರ್ಟಲ್ಲೂ ಕೇಳ್ತೀವಿ, ನೋಡೋಣ. ಮುಂದಕ್ಕೆ ಅವಕಾಶ. ಒಂದಂತೂ ಸತ್ಯ, ಇವ್ರು ಭ್ರಷ್ಟಾಚಾರ ಮಾಡಿರೋದು, ಇವ್ರು ಏನು ಮಾಡಿರೋದು ಪ್ರೂವ್ ಆಗಿದೆಯಾ? ಇವ್ರು ವಜಾ ಆಗಿದ್ದಾರಲ್ವಾ? ನೆಕ್ಸ್ಟ್ ಇವ್ರು ನಿಂತ್ಕೊಳ್ಳೋಕ್ಕೂ ಆಗಲ್ವಾ? ಅಷ್ಟೇ ಅಲ್ವಾ?
ಎಸ್, ಇದಿಷ್ಟು ಮುನಿರಾಜು ಅವರು ಮಾತಾಗಿರ್ತಕ್ಕಂಥದ್ದು. ಏನು ಹೈಕೋರ್ಟ್ನಲ್ಲಿ ಏನು ಅಸಿಂಧುಗೊಳಿಸಿ, ಏನು ಶಾಸಕ ಸ್ಥಾನವನ್ನು ಸುಬ್ಬಾರೆಡ್ಡಿಗೆ ಅಸಿಂಧುಗೊಳಿಸಿ ಆದೇಶಗೊಳಿಸಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಮುನಿರಾಜು ಅವರು ಕೂಡ ಯಾವುದೇ ಕಾರಣಕ್ಕೂ ಅವರು ಕೂಡ ನೆಕ್ಸ್ಟ್ ಶಾಸಕ ಸ್ಥಾನ ಕೊಡುವುದಾಗಲಿ ಬಗ್ಗೆ ಯಾವುದೇ ರಿಜೆಕ್ಟ್ ಕೂಡ ಮಾಡಿರ್ತಕ್ಕಂಥದ್ದು. ಮುಂದಿನ ನಡೆಗಳಲ್ಲಿ ಅವರು ಅಪೀಲ್ ಹೋಗ್ತಾರಾ ಅಥವಾ ಮುಂದಿನ ತೀರ್ಮಾನಗಳು ಸುಪ್ರೀಂ ಕೋರ್ಟ್ ಹೋಗ್ತದಾ ಅಥವಾ ಡಬಲ್ ಬೆಂಚ್ಗೆ ಹೋಗ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.